ಹೌದು ಅವ್ರು ಈ ಥರ ಬಿಹೇವ್ ಮಾಡ್ತಾ ಇರೋದು ಅವ್ರ ಕರ್ಮದಿಂದ ಮಾಡ್ತಾ ಇದ್ದಾರೆ. ನೀವು ಅವಾಗ ಅವ್ರನ್ನ ನೀವು ಯಾವ ರೀತಿ ನೋಡ್ತೀರಾ? ನಿನ್ನಲ್ಲಿ ಹೇಗೆ ಆತ್ಮನ ಪರಮಾತ್ಮ ಅಂತ ನೀನು ನಂಬಿದೆಯಾ, ಅವರಲ್ಲಿರೋ ಆತ್ಮನು ಪರಮಾತ್ಮ ಅಂತಲೇ ನಂಬಿದೆಯಾ? ಇದು ಈ ರೀತಿ ಬೈತಾ ಇರೋದು ದೇವರು, ಈ ರೀತಿ ಬೈತಾ ಇರೋದು ಆತ್ಮ. ಅದು ಆತ್ಮಕ್ಕೆ ಅದು ಅಂಟ್ಕೊಂಡಿದೆ, ಲೇಪ ಹೋಗ್ತಾ ಇದೆ ಅಷ್ಟೇ. ಈ ರೀತಿ ಹೇಳ್ತಾ ಇರೋದು ನನಗೆ ದೇವರು ಹೇಳಿದ ಮೇಲೆ ಇದು ಯಾವತ್ತೂ ನನ್ನ ಸಪೋರ್ಟಿಂಗ್ ಆಗಿ ಹೇಳೋದು. ದೇವರಿಂದ ಬಂದ ಮೇಲೆ ನನ್ನ ಆತ್ಮ ಏನಿದೆಯೋ ಅದು ಅವರ ಆತ್ಮನೂ ಒಂದೇ. ಅದು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಇದು ನನಗೆ ಪಾಠ ಕಲಿಯೋಕ್ಕೆ ಇರಬೇಕು, ಇದು ನನಗೆ ಸಪೋರ್ಟಿಂಗ್ ಆಗೇ ಬರೋದು. ದೇವರು ಯಾವತ್ತೂ ನನಗೆ ಸಪೋರ್ಟಿಂಗ್ ಆಗೇ ಹೇಳೋದು, ಯಾವತ್ತೂ ನಾವು ಅನುಮಾನ ಪಡೋದಿಲ್ಲ. ಅದರಿಂದ ಸಿಚುಯೇಷನ್ಸ್ನ ನನ್ನ ಒಂದು ರಿಪೇರಿಗೋಸ್ಕರ, ನನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ, ನನ್ನ ಪೇಷನ್ಸ್ನ ನಾನು ಟೆಸ್ಟ್ ಮಾಡೋದಕ್ಕೋಸ್ಕರ ನನಗೆ ಒಂದು ಚಾಲೆಂಜ್ ಆಗುತ್ತೆ. ಕೆಲವು ಸತಿ ಹೊರಗಡೆ ಸಿಚುಯೇಷನ್ಸು, ಹೊರಗಡೆ ಪರಿಸ್ಥಿತಿ, ಹೊರಗಡೆ ಇರೋದು ಸ್ವೀಕರಿಸಲೇಬೇಕು. ಯಾಕೆಂದರೆ ವಿಧಿ ಇಲ್ಲ ಅಂತಲ್ಲ, ಸ್ವೀಕರಿಸೋದು ನನಗೂ ಕೂಡ ನನ್ನ ಕಾರ್ಮಿಕ್ ಅಕೌಂಟಲ್ಲಿ ಇದು ತೆಗೆದುಕೊಳ್ಳೋದು ಬಂದಿದೆ. ಈ ರೀತಿ ನಂದು ಸೆಟ್ಲ್ ಆಗಬೇಕಾಗಿದ್ದರೆ ನಾನು ಅದನ್ನು ರಿಸೀವ್ ಮಾಡಲೇಬೇಕು ಅಂತ. ಇದು ಬಹಳ ದೊಡ್ಡ ವಿಷಯ. ಇದನ್ನು ನಾವು ಚಿಕ್ಕದಾಗಿ ಹೀಗೆ ತೊಗೊಳ್ತೀವೋ ಅದನ್ನೇ ತೊಗೊಳ್ಳೋ ಹಾಗೆ ನಮ್ಮ ಮನಸ್ಸನ್ನ ನಾವು ಸಿಂಪಲ್ ಮಾಡ್ಕೊಳ್ತಾ ಹೋಗಬೇಕು. ಓವರ್ ಥಿಂಕಿಂಗಿಂದ